ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡಬೇಕು ಅನ್ನೋ ಚಟ ಇತ್ತು ಅಂದರೆ ಗಾಡಿ ತೊಗೊಂಡು ಆರಾಮಾಗಿ ಬನ್ನಿ. ಒಳ್ಳೆ ಟ್ರ್ಯಾಕ್ ಇದೆ, ಬಿದ್ದು ಆಯ್ಕೊಂಡು ಗಾಡಿನ ತೊಗೊಂಡು ಮೇಲೆ ಹೋಗ್ಬೋದು. ನ್ಯಾಚುರಲ್ ಟ್ರ್ಯಾಕು, ಎಲ್ಲಿ ಹುಡ್ಕೊಂಡು ಹೋಗ್ಬೇಡಿ, ಫ್ರೀ, ನೋ ಎಂಟ್ರಿ ಟಿಕೆಟ್. ಒರ್ಜಿನಲ್ ಸ್ವೆಟ್ ಇದು, ವಾಟ್ರ್ ಅಲ್ಲ. ನೀವು ಯಾರನ್ನ ಇಷ್ಟು ಸಂಡೇ ಟೈಮಲ್ಲಿ ಹೋಗಿ ಇಷ್ಟು ಸ್ವೆಟ್ ಯಾವತ್ತೂ ಆಚೆ ತರ್ದಿದ್ದೀರ ನಿಮ್ಮ ಬಾಡಿಯಲ್ಲಿ? ನನಗಿದ್ರ ಒಂಥರ ಸಂತೋಷ. ಸೊ ಇದು ಲೊಕೇಶನ್ 2 ವೀಡಿಯೋ. ಸೊ ಲೊಕೇಶನ್ 1 ಬಂದು ವೀಡಿಯೋ ಬಂದು ತುಂಬ ಲೆಂತ್ ಆಯಿತು. ಸೊ ಅದರಿಂದ ಇದು ಲೊಕೇಶನ್ 2 ವೀಡಿಯೋ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ತುಂಬ ಜನ ನನಗೆ ನೀನು ಬಿಡೋ ವೀಡಿಯೋ ತುಂಬ ಲೆಂತ್ ಆಯಿತು ಅಂತ ಇರ್ತಾರೆ. ಸೊ ಜಾಸ್ತಿ ಲೆಂತ್ ಮಾಡೋದು ಬೇಡ, ನಿಮಗೂ ಬೋರ್ ಹೊಡ್ಸೋದು ಬೇಡ, ಅದಕ್ಕೋಸ್ಕರ ಇದು ವಿಡಿಯೋ 2 ಬಿಡ್ತಾಯಿದ್ದೀನಿ. ಸೊ ತಿಮ್ಮಪ್ಪನ ಬೆಟ್ಟೆಯಿಂದ ನಾವು ಹೋಗ್ತಿರೋ ಲೊಕೇಶನ್ ಬಂದು ಇನ್ನೊಂದು 12 ಕಿಲೋಮೀಟರ್ಸ್ ಇದೆ, ಜಸ್ಟ್ ಒಂದು 20 ಮಿನಿಟ್ಸ್ ಟ್ರಾವೆಲ್ ಅಷ್ಟೇ. ಸೊ ಬನ್ನಿ, ಆ ಜಾಗ ಯಾವುದು ಹೇಗಿದೆ ಅಂತೆಲ್ಲ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ವೀಡಿಯೋ ಸಿಗುತ್ತೆ. ಸೊ ವೀಡಿಯೋ ಫುಲ್ಲು ಲಾಸ್ಟ್ವರೆಗೂ ನೋಡಿ. ಬೇಗ ಬಿಟ್ಟಿದ್ದೀರಿ. ಸೊ ಇನ್ನೂ ಟಿಫನ್ ಏನೂ ಮಾಡಿಲ್ಲ. ಸೊ ನೆಕ್ಸ್ಟ್ ಲೊಕೇಶನ್ ಹೋಗೋ ಸ್ಪಾಟಲ್ಲಿ ಅಂತವೇ ಇಡ್ಲಿ ಟಿಫನ್ ಇಲ್ಲೇ ಪಾರ್ಸಲ್ ಮಾಡ್ಕೊಂಡು ಹೋಗ್ತಾಯಿದ್ದೀರಿ. ಅಂದರೆ ಒಂದು ಚಿಕ್ಕ ಹೋಟೆಲ್ ಕಾಣಿಸ್ತು, ಸೊ ಇಲ್ಲೇ ಪಾರ್ಸಲ್ ತೊಗೊತಾಯಿದ್ದೀರಿ. ಸೊ ನಾನು ಇಡ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ಪಾರ್ಸಲ್ ಮಾಡ್ಕೊಂಡೋಗಿ ಲೊಕೇಶನಲ್ಲಿ ತಿನ್ನೋ ಪ್ಲ್ಯಾನು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕಾಫಿ ಮಾಡ್ಕೊಂಡು ಕೊಡ್ತಾವಲ್ಲ, ಸೊ ಅದೇ ಥರನೇ ಈ ಸತಿ ಕಾಫಿ ಅಲ್ಲೇ ಮಾಡಿಕೊಂಡು ತಿಂಡಿ ಎಲ್ಲ ಅಲ್ಲೇ ತಿನ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಬರೋದೇ ಪ್ಲ್ಯಾನ್ ಇವತ್ತು. ಸೊ ನೆಕ್ಸ್ಟ್ ಲೊಕೇಶನ್ಗೆ ವೆಯ್ಟ್ ಮಾಡಿ. ಸೊ ಫುಡ್ ಪಾರ್ಸಲ್ ತೊಗೊಂಡು ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀರಿ. ಸೊ ಫುಡ್ ಪಾರ್ಸಲ್ ತೊಗೊಂಡ್ರಿ, ನಾವು ತೊಗೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀರಿ. ನಾವು ಹೋಗ್ತಿರೋ ಲೊಕೇಶನ್ ಬಂದು ನಮ್ಮ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆ. ಸೊ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾರಲ್ಲ ಗೋಪ್ರೋ ವ್ಯೂವಲ್ಲಿ, ಸೊ ನಮ್ಮ ಕಣ್ಣಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಇನ್ನೇನು ಆಲ್ಮೋಸ್ಟ್ ಹತ್ರ ಬಂದ್ಬಿಟ್ಟಿದ್ದೀರಿ. ಬನ್ನಿ, ಲೊಕೇಶನ್ ನೇಮ್ ಹೇಳೋಣ ಅಂದರೆ ಸ್ವಲ್ಪ ಕಷ್ಟವಾಗಿದೆ. ಅದನ್ನು ಮೊಬೈಲ್ ತೊಗೊಂಡು ನೋಡಿನೇ ಹೇಳೋಕ್ಕಾಗೋದು. ಸಡನ್ನಾಗಿ ಹೇಳೋ ಅಂದರೆ ಬರ್ತಾಯಿಲ್ಲ, ಉದ್ದ ಬೇರೆ ಇದೆ ಹೆಸರು. ಸೊ ಲೊಕೇಶನ್ ಹತ್ರ ಹೋಗಿ ಹೇಳ್ತೀನಿ. ಸೊ ಇನ್ನೇನು ಆಲ್ಮೋಸ್ಟ್ ಬಂದ್ಬಿಟ್ರಿ, ಜಾಸ್ತಿ ವೆಯ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಓಹೋ, ಆಫ್ ರೋಡಿಂಗ್ ಸ್ವಲ್ಪ ಇದೆ ಅಂದ್ಕೊಂಡಿದ್ದೀನಿ. ಆಫ್ ರೋಡಿಂಗ್ ಇದೆ ಅಂತ ಪ್ರಾಬ್ಲಮ್ ಇಲ್ಲ, ನಾವು ಹೆಂಗೋ ಹಿಮಾಲಯ ಅಂತಾನೆ ಇದ್ದೀರಿ, ಆರಾಮಾಗಿ ಹೋಗ್ತೀರಿ. ಸೊ ನಮ್ಮ ಸುತೀಕ್ಷನ್ ಸ್ವಲ್ಪ ಯೋಚನೆ ಮಾಡಬೇಕು. ಬೈಕ್ಸು ಫುಲ್ಲು ಮೇಲೆ ಗಂಟೆ ಹೋಗುತ್ತಿಲ್ಲ ಅಂತ ನೋಡ್ಕೊಬರಕ್ಕೆ ನಮ್ಮ ಫ್ರೆಂಡ್ ಒಬ್ರು ಹೋಗಿದ್ದಾರೆ ಚೆಕ್ ಮಾಡ್ಕೊಬರೋಕ್ಕೆ ರೋಡ್ ಹೇಗಿದೆ ಅಂತಂತ. ಅವ್ರು ಬಂದಮೇಲೆ ಮುಂದೆ ಮೂವ್ ಆಗ್ತೀರಿ. ಅವ್ರು ಗಂಟೆ ವೆಯ್ಟ್ ಮಾಡಬೇಕು. ಸೊ ಯಾಕಂದರೆ ನಂದಾದರೆ ಹಿಮಾಲಯನು ತುಂಬ ಜನ ಪಲ್ಸರ್ ಇದೆ, HD ರೋಡ್ಸ್ಟರ್ ಇದೆ. ಸೊ ತುಂಬ ಎಲ್ಲ ಬೈಕಲ್ಲಿ ಅಷ್ಟು ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವ್ರು ಚೆಕ್ ಮಾಡ್ಕೊಬರಕ್ಕೆ ಹೋಗಿದ್ದಾರೆ. ಹಂಗೋಬೇಕಾ? ಬೈಕಲ್ಲಿ ಹೋಗೋಕ್ಕಾಗಲ್ಲ, ಗಾಡಿ ನಿಲ್ಲಿಸಿ ಹೋಗಬೇಕು.
ಬೈಕ್ ತೊಗೊಂಡ ಮೇಲೆ ಹತ್ತಕ್ಕಾಗಲ್ಲ. ಸೊ ನಾವು ಬೈಕೆಲ್ಲ ಇಲ್ಲೇ ಪಾರ್ಕ್ ಮಾಡಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರಿ. ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ. ಫುಡ್ಡು ವಾಟ್ರ್ ಎಲ್ಲ ಏನೇನು ಬೇಕು ಎಲ್ಲ ತೊಗೊಂಡಿದ್ದೀವಿ ಫಸ್ಟೇ. ತುಂಬ ಸ್ಟ್ರೀಪ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಟ್ಟ. ಸೊ ನಾವು ಬಂದಿರೋ ಲೊಕೇಶನ್ ಬಂದು ನೇಮ್ ಹೇಳ್ಬಿಡ್ತೀವಿ, ಶ್ರೀ ಮಲೆ ಮುತ್ತರಾಯ ಸ್ವಾಮಿ ಗುಡಿ. ಶ್ರೀ ಮಲೆ ಮುತ್ತರಾಯ ಸ್ವಾಮಿ ಗುಡಿ ನೇಮು. ಇನ್ನೊಂದ್ಸತಿ ಹೇಳಲ್ಲ, ಇದೇ ಫಸ್ಟ್ ಟೈಮು, ಕೇಳಿಸ್ಕೊಂಬಿಡಿ. ಸ್ಟ್ರಗಲ್ ಇಸ್ ರಿಯಲ್. ಒರಿಜಿನಲ್ ಸ್ವೆಟ್ ಇದು, ವಾಟ್ರ್ ಅಲ್ಲ. ನೀವು ಯಾರನ್ನ ಇಷ್ಟು ಸಂಡೇ ಟೈಮಲ್ಲಿ ಹೋಗಿ ಇಷ್ಟು ಸ್ವೆಟ್ ಯಾವತ್ತೂ ಆಚೆ ತರ್ದಿದ್ರೆ ನಿಮ್ಮ ಬಾಡಿಯಲ್ಲಿ ನೋಡಿ ಕಲೀರಿ. ಯಾಕೆ ಮಾಡಿಲ್ಲ ಗುರು, ಆರಾಮಾಗಿ ಬಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ಬರ್ತೀವಿ ಬೆವರಷ್ಟು. ಸ್ಟ್ರೀಮ್ ಆಫ್ ರೋಡ್ ಮಾಡಬೇಕು ಅನ್ನೋ ಚಟ ಇತ್ತು ಅಂದರೆ ಗಾಡಿ ತೊಗೊಂಡು ಆರಾಮಾಗಿ ಬನ್ನಿ. ಒಳ್ಳೆ ಟ್ರ್ಯಾಕ್ ಇದೆ, ಬಿದ್ದು ಹಾಯ್ಕೊಂಡು ಗಾಡಿನ ತೊಗೊಂಡು ಮೇಲೆ ಹೋಗ್ಬೋದು. ನ್ಯಾಚುರಲ್ ಟ್ರ್ಯಾಕು, ಎಲ್ಲಿ ಹುಡ್ಕೊಂಡು ಹೋಗ್ಬೇಡಿ, ಫ್ರೀ, ನೋ ಎಂಟ್ರಿ ಟಿಕೆಟ್. ಒಳ್ಳೆ ಮಜಾ ಬರುತ್ತೆ ಆಫ್ ರೋಡಿಂಗ್ ಮಾಡಿದ್ರೆ. ಇಲ್ಲಿ ಅಷ್ಟೇ ನನ್ನ ಕೈಲಾಗೋದು, ಫುಲ್ ಸ್ವೆಟ್ಟು. ಸೊ ಲೊಕೇಶನ್ ರೀಚ್ ಆಗೋದ್ರಿ. ಒಂದು ಒಳ್ಳೆ ಪೀಸ್ ಆ್ಯಂಡ್ ಕಾಮ್ ಪ್ಲೇಸ್ ಬಂದಿದ್ದೀರಿ. ಸೊ ಯಾರೂ ಇಲ್ಲ ಡಿಸ್ಟರ್ಬ್ ಮಾಡೋಕ್ಕೆ. ಇಲ್ಲಿ ಯಾರನ್ನ ಇಟ್ಕೊಂಡು ಹೊಡಿಬೋದು, ಬಡಿಬೋದು, ಯಾರು ಕೇಳಲ್ಲ. ದೇವಸ್ಥಾನ ಇದೆ, ಇಬ್ಬರು ಒಳ್ಳೆ ಮರ. ಇಷ್ಟು ಮರಗಳಿದಾವೆ, ಮರದಲ್ಲಿ ಎಲೆಗಳೇ ಇಲ್ಲ. ಇನ್ನೇ ಬಿಸ್ಕೆಟ್ ಹೂವು ಅಂತಾರೆ. ನಾನು ಚಿಕ್ಕ ವಯಸ್ಸಲ್ಲಿ ಬಿಸ್ಕೆಟ್ ಹೂವು ಅಂತ ಇದ್ದೀನಿ ಅನ್ಕೊಂತೀನಿ. ಅಲ್ಲ, ಎರಡೇ ಲೊಕೇಶನ್ ಬಂದು ಬೈಕಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬ ಆಫ್ ರೋಡಿಂಗ್, ಅದೊಂಥರ ಹೆವಿ ಸ್ಟ್ರೀಪ್ ಇದೆ. ಸೊ ತುಂಬ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಮಾಡಿ ಪ್ರಾಕ್ಟೀಸ್ ಇರೋರು ಮಾತ್ರ ಅಲ್ಲಿ ಬೈಕಲ್ಲೆಲ್ಲ ಹೋಗೋಕ್ಕಾಗೋದು. ಬೇರೆ ಬೇಕು ಇಲ್ಲಾಂದರೆ ಬೈ ವಾಕ್ ಹೋಗ್ಬೋದು, ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು ನಡ್ಕೊಂಡು ಮೇಲೆ. ಸೊ ಒಂದು ಒಳ್ಳೆ ವ್ಯೂ ಇದೆ. ಸೊ ಜಸ್ಟ್ ಹೋಗಿ ನೋಡ್ಕೊಂಬರ್ಬೋದು ಅಷ್ಟೇ, ಅದು ಹೇಳ್ಕೊಳ್ಳೋ ಥರ ವ್ಯೂ ಏನಿಲ್ಲ. ಸೊ ಸುಮ್ಮನೆ ಹೋಗ್ಬಿಟ್ಟು ಸ್ವಲ್ಪ ಸ್ಪೆಂಡ್ ಮಾಡಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಚಾಯ್ ಮಾಡ್ಕೊಂಡು ಕುಡಿದು ಬರ್ತಾಯಿದ್ದೀವಿ. ಆ್ಯಕ್ಚುಲಿ ನಾನು
ಅಲ್ಲಿ ಬಿಟ್ಟು ಬಂದು ತುಂಬ ಹೊತ್ತಾಯಿತು. ಸೊ ಬರಬೇಕಾದ್ರೆ ವೀಡಿಯೋ ರೆಕಾರ್ಡ್ ಮಾಡಿಲ್ಲ ನಾನು. ಇವಾಗ ರಿಟರ್ನ್ ಮನೆ ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇನ್ನೊಂದು ಏನು ಮೈನ್ ಅಂದರೆ ಈ ಟೈಮಲ್ಲೆಲ್ಲ ರೈಡ್ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅಷ್ಟು ಬಿಸಿಲಿದೆ. ಸೊ ಕೆಳಗೆ ರೋಡಲ್ಲಿ ಅಬೆ ಹೊಡಿತಾ ಇರೋದಕ್ಕೂ ಈ ಹಿಮಾಲಯನ್ ಇಂಜಿನ್ ಈಟ್ಗೂ ನನಗಂತೂ ಓವನ್ ಕೂತಂಗಿದೆ. ಅಷ್ಟು ಅಬೆ, ಈ ಗಾಳಿ ಹೊಡಿತಾ ಗಾಳಿನೇ ಅಷ್ಟು ಈಟ್ ಹೊಡಿತಾ ಇದೆ. ನನಗೆ ಸ್ವಲ್ಪ ಇರಿಟೇಟ್ ಆಗೋ ಥರ ಅನಿಸ್ಬಿಟ್ಟಿದೆ. ಅಷ್ಟು 2 ಮಜ್ಜಿಗೆ 2 ಎಳ್ನೀರು ಕುಡಿದ್ರು ಬಾಡಿನ ಕೂಲ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಶೆಕೆ ಆಗ್ತಾ ಇದೆ, ಅಷ್ಟು ಅಬೆ ಹೊಡಿತಾ ಇದೆ. ಸೊ ಬೆಟರ್ ಇಂಥ ಟೈಮ್ಗಳಿಗೆಲ್ಲ ನೀವು ರೈಡೇ ಪ್ಲ್ಯಾನ್ ಮಾಡೋಕೆ ಹೋಗ್ಬೇಡ್ರಿ. ಆರಾಮಾಗಿ ಫ್ಯಾನ್ ಹಾಕೊಂಡು ಮನೇಲಿ ಮನ್ಕೊಂಡು ತಿನ್ಕೊಂಡು ಕ್ಲೀನಾಗಿ ಆರಾಮಾಗಿ ರೆಸ್ಟ್ ಮಾಡಿರಿ ಮನೆಯಲ್ಲಿ. ಸೊ ಈ ಥರ ರೈಡ್ಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಸೊ ನಾನು ತುಂಬ ದಿನ ಆಗಿತ್ತಲ್ಲ ರೈಡ್ ಹೋಗಿ. ಸೊ ರೈಡ್ ಹೋಗೋಣ ಅಂತೇಳಿ ಜೋಶಲ್ಲಿ ಬಂದ್ಬಿಟ್ಟೆ. ಬಂದಮೇಲೆ ಗೊತ್ತಾಯಿತು ಹೆಲ್ಮೆಟ್ ಒಳಗೆ ನನ್ನ ತಲೆ ಹಬ್ಬ ಇಲ್ಲ ಬಿಟ್ಟಿದೆ. ಸೊ ಅದಕ್ಕೆ ಜಾಸ್ತಿ ಬರಬೇಕಾದ್ರೂ ಅಷ್ಟೇ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಿಮ್ಗೊಂದು ಎಂಡಿಂಗ್ ಒಂದು ಏನು ಹೇಳಿದ್ರೆ ನಾನು ಹಂಗೆ ವೀಡಿಯೋ ಕ್ಲೋಸ್ ಮಾಡಿದೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಿಮ್ಗೊಂದು ಬಾಯ್ ಹೇಳೋಣ ಅಂತೇಳ್ಬಿಟ್ಟು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ನನಗೆಲ್ಲ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹೋಗಿದ್ದು ಲೊಕೇಶನ್ ಎಲ್ಲ. ಸೊ ಇದೇ ಥರ ಲೊಕೇಶನ್ ನಿಮ್ಗೆ ಇನ್ನೂ ನೋಡ್ತಾನೆ ಇರ್ತೀನಿ. ಸೊ ಈ ಥರ ಲೊಕೇಶನ್ಸ್ ನೀವು ನೋಡ್ತಾ ಇರಬೇಕಂದ್ರೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಗೆ ಸಪೋರ್ಟ್ ಸ್ವಲ್ಪ ಆಗಾಗ ಕೊಡ್ತಾಯಿರಿ. ಆಗ ನಿಮಗೆ ಇನ್ನೂ ಕಂಟೆಂಟ್ ಜಾಸ್ತಿ ಬಿಡ್ತಾ ಇರ್ತೀನಿ. ನಿಮಗೂ ನೋಡೋಕೆ ಕಂಟೆಂಟ್ ಸಿಗುತ್ತೆ, ನಾನು ಕಂಟೆಂಟ್ ಬಿಡ್ತಾ ಇರ್ತೀನಿ, ನನಗೂ ಒಂದು ಜೋಶ್ ಬರುತ್ತೆ. ಸೊ ಈ ಥರ ಸಪೋರ್ಟ್ ಮಾಡಿ ನನಗೆ. ಮತ್ತು ಈ ವಿಡಿಯೋ ಇಲ್ಲಿಗೆ ಫಿನಿಷ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿ ತನಕ ನನ್ನ ಕಡೆಯಿಂದ ನಿಮ್ಗೊಂದು ಬಾಯ್.